ಇವತ್ತಿನ ಬೆಳಗ್ಗೆ ನಾನು ಸ್ಟಾರ್ಟ್ ಆಗ್ತೈತಿ ಕಾಡ ಕುಡಿಯೋದ್ರಿಂದ. ಯಾಕಂದ್ರೆ ನನಗೂ ಸರ್ದಿ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ನಾಷ್ಟ ಎಲ್ಲಾ ಮುಗಿಸ್ಕೊಂಡ ಇವ್ರು ನನಗ್ ಡ್ರಾಪ್ ಮಾಡಿದ್ರ ನನ್ ತವ್ರ ಮನಿಗ. ನಾನ ಮತ್ ನನ್ ಮಾಮನ್ ಮಗಳ ಸ್ನೇಹಲ ನಾವ್ 3 ಜನ ಕೂಡಿ 2 days ಸ್ಟೇ ಮಾಡಾಕ ನಮ್ಮ ಆಯಿ ಮನಿಗ್ ಹೊಂಟೇವ. ಇಕ್ಕಿದ ಚಲೋ ಐತ್ ನೋಡ್ರಿ ಚುಟ್ಕಿದ, ಆರಾಮ್ ನಿದ್ದಿ ಹೊಡ್ಯಾತ. ನಾವ್ ಒಂದ ಬೈಕ್ ಮ್ಯಾಗ ತ್ರಿಪ್ಸಿ ಹೊಂಟೇವಿ. ನಾವ್ 3 ಜನ ಆರಾಮ್ ಹೋಗಿ ಬರ್ಬೇಕಂದ್ರೆ ನಮ್ ಗಾಡಿ ಒಳಗ್ ಪೆಟ್ರೋಲ್ ಬೇಕ. ಪೆಟ್ರೋಲ್ ಹಾಕ್ಸ್ಕೊಂಡು ತ್ರಿಪ್ಸಿ ಇದ್ದಿದ್ದ ಪೊಲೀಸ್ ಎಲ್ಲಾರೇ ಹಿಡ್ಕೊಂಡ್ರಂದ್ರೆ ಅದೊಂದ್ ಟೆನ್ಷನ್ ನಮಗ. ಅದಕ್ಕ ಪೊಲೀಸ್ ಇದ್ದಿದ್ ನೋಡಿ ಸ್ಲೋ ಹೋಗೋದ್ ವಿಚಾರ ಮಾಡಿದ್ದು. ಆಮೇಲೆ ಪೇಟ್ ಪೂಜೆ ಮಾಡಿದ್ದು. ಹಂಗ ಹಿಂಗ ಪೊಲೀಸ್ ಕಡೆನ್ ಬಚಾವಾಗಿ ನಾ ನಮ್ ಆಯಿನ್ ಮನಿಗ್ ಮುಟ್ಟಿದ್ದು. ನಮಗ್ ನೋಡಿ ಆಯಿ ಫುಲ್ ಖುಷ್. ಇವ್ರ ನಮ್ ಬಾಬಾ 10 years ಆಯ್ತ ತೀರ್ಕೊಂಡ. ಈ ಮನಿ ಕಟ್ಟಿ 23 years ಆಯ್ತ. ನಮ್ಮ ಆಯಿ ಇನ್ನೂ ಮೇಂಟೈನ್ ಮಾಡತ್ತ. ಇಲ್ಲಿ ಇರೋದ ನಾವ್ 3 ಜನ. ಇವ ನಮ್ ದೊಡ್ಡ ಮಾಮನ್ ಮಗ ಸಾಹಿಲ್ ಮತ್ ಅವ್ರ ಫ್ಯಾಮಿಲಿ. ಆಮೇಲೆ ಇದ ನಮ್ ಫುಲ್ ಫ್ಯಾಮಿಲಿ. ಇದೆಲ್ಲಾ ನೋಡಿದ್ರೆ टाइम बाळ फास्ट ಹೊಂಟೈತಿ. नंतरला आम्ही तिघं पण CID बघत बसलो. क्लायमेट तरी फुल बेकार झालंय. त्यानंतर आम्ही जेवण करून घेतलो. आई आमच्यासाठी स्पेशल अंडा करी केली होती. आई आम्हाला काय पण काम करायला देत नव्हती. हिता पण बघा मीच भांडी घासतो म्हणून तिला उठवली. घर फार मोठं आहे. एकटीला मेंटेन करायला तेवढं होत नाही. त्याच्यातच एवढं मेंटेन केले म्हणजे ते फार आहे. इव्हनिंग भावनाला घेऊन मी डॉक्टर कडे निघालो. मला सर्दी आणि घशामुळे फारच त्रास होत होता. परत आम्ही बेळगावला येऊन येडूर डॉक्टर कडे दाखवलो. असा होता आजचा दिवस. चला मग उद्या भेटूया. बाय.